ಕುಡ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಿಮಗೆ ಇದು ವೇ ಆಫ್ ಲೈಫ್, ಇದು 27 years ನೀವು ಅಷ್ಟೊಂದು ಡೆಡಿಕೇಟೆಡ್ ಆಗಿ ಔಟ್ ಆಗಿ ಇಟ್ಸ್ ಸೆಕೆಂಡ್ ನೇಚರ್, ಏನು ಫಸ್ಟ್ ನೇಚರೇ ನಿಮ್ಗದು. ಬಾಡಿನೊಂಥರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀವಿ ಯೂಶಲಿ. ಆ್ಯಂಡ್ ಯು ಸೋ ಯೂಸ್ ಟು ಬೀಂಗ್ ಡಿಸಿಪ್ಲಿನ್. ನಮ್ಮ ಮನೆಯಲ್ಲೇ ಹೇಳ್ಟೆಲ್ ಯು, ಮೈ ಹಸ್ಬೆಂಡ್ ಡೇವಸ್ ಈಸ್ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ ಆ್ಯಂಡ್ ಐಮ್ ಎಕ್ಸ್ಟ್ರೀಮ್ ಆಪೋಸಿಟ್. ನನಗೆ ಚಿಕ್ಕ ಚಿಕ್ಕ ಟ್ರಿಗರ್ಸ್ ಸಾಕು, ಇವತ್ತೇನೋ ಒಂಚೂರು ಮೂಡ್ ಹಾಳಾಯ್ತಾ ನಾನು ಕಾಯ್ತಾ ಇರ್ತೀನಿ, ದಟ್ ಬಿಕಮ್ಸ್ ಮೈ ಇದು. ಇವತ್ತು ಐ ವಾಂಟ್ ಗೋ ಈಟ್ ಅನ್ ಐಸ್ ಕ್ರೀಮ್ ಬಿಂಜ್ ಅಂದ್ಬಿಟ್ಟು. ಮತ್ತು ಅದು ಪ್ರಾಬ್ಲಮ್ ಇಸ್ ಅಲ್ಲಿಗೆ ನಿಲ್ಲಲ್ಲ ಅದು. ಇವತ್ತೊಂದು ಐಸ್ ಕ್ರೀಮ್ ತಿನ್ನ, ನೆಕ್ಸ್ಟ್ ಮತ್ತೆ ಬಲ ಬಿಚ್ತೀನಿ, ನಾಳೆ ಇನ್ನೊಂದು ತಿನ್ಬಿಡೋಣ, ನಾಡಿದಿಂದ ಮಾಡೋಣ ಅಂದರೆ ನಾನು ಅದು ವೆನ್ಸ್ಡೇ ಥರ್ಸ್ಡೇ ತಿಂದರೆ ಓಕೆ, ಈ ಸ್ಯಾಟರ್ಡೇವರೆಗೂ ತಿನ್ನೋಣ, ಮಂಡೇಯಿಂದ ಸ್ಟ್ರಿಕ್ಟ್ ಆಗೋಣ ಅಂತ ಆ ಮೆಂಟಾಲಿಟಿ ಬರುತ್ತೆ. ಸೊ ಮೈ ಥಿಂಗ್ ಇಸ್ ಕನ್ಸಿಸ್ಟೆನ್ಸಿ ಈಸ್ ಪ್ರಾಬ್ಲಮ್ ಫಾರ್ ಮೀ. ನಾನು 75 ಹಾರ್ಟ್ ಚಾಲೆಂಜು ಟ್ರೈ ಮಾಡಿದೆ, 25-30 days ಮಾಡಿದೆ. ನನ್ನ ಪ್ರಾಬ್ಲಮ್ ಇಸ್ ದೀಸ್ ಪಿಟ್ ಸ್ಟಾಪ್ಸ್. ಒಂದು ಸತಿ ಚೂರು ಜಾರದೆ ಅಂದರೆ ಜಾರ ಬಂಡೆನೇ ಅದು, ನೆಕ್ಸ್ಟ್ ದರ್ ಇಸ್ ನೋ ಸ್ಟಾಪಿಂಗ್, ಇಟ್ಸ್ ಅ ಫ್ರೀ ಫಾಲ್. ಅನ್ಲೆಸ್ ಯು ಡೂಯಿಂಗ್ ಲೈಕ್ ಅನ್ ಎಕ್ಸ್ಟ್ರೀಮ್, ತುಂಬ ಎಕ್ಸ್ಟ್ರೀಮ್ ಹೋಗೋಕೆ ಹೋಗಬಾರ್ದು. ಐ ಡೋಂಟ್ ನೋ ಹೌ ಟು ಸ್ಟಾಪ್. ಸೊ ಐ ಆಮ್ ಶೋರ್ ಲಾಟ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ ಲೈಕ್ ನನ್ನ ಥರದ್ದೇ. ಸೊ ಹೌ ಡು ವಿ ಪುಟ್ ಸ್ಟಾಪ್ ದೇ ಅಂದರೆ ಗೊತ್ತಿರತ್ತೆ ಮಾತಿಗೆ, ಎಕ್ಸಿಕ್ಯೂಷನ್ಗೆ ಆಗ್ತಿರಲ್ಲ. ಈಗ ಇವನೇ ಹೇಳಿದ ನನ್ನ ಹಸ್ಬೆಂಡು, 2 bad meals ಬ್ಯಾಕ್ ಟು ಬ್ಯಾಕ್ ಅ ಬಿಗ್ ನೋ. ಅಂದರೆ ಸ್ಟೇ ಡಿಸಿಪ್ಲಿನ್ಡ್. ಯು ಗೆಟ್ ಕ್ಯಾರಿಡ್ ಅವೇ ಬೇಸಿಕಲಿ. ಸೊ ಹೌ ಡು ವಿ ನಾಟ್ ಗೆಟ್ ಕ್ಯಾರಿಡ್ ಅವೇ? ಹೌ ಡು ಯು ನಾಟ್ ಗೆಟ್ ಕ್ಯಾರಿಡ್ ಅವೇ? ಫ್ಯೂ ಹ್ಯಾಕ್ಸ್. ಇನ್ಸ್ಟೆಡ್ ಆಫ್ ಐ ಮೀನ್ ರಿಯಲಿಸ್ಟಿಕ್ ಆಗಿ ಫಸ್ಟ್ ನಿಮ್ಮದು ಗೋಲ್ ಹ್ಯಾಸ್ ಟು ಬಿ ಸೆಟ್. ಅಕಾರ್ಡಿಂಗ್ಲಿ ನಿಮ್ಮದು ರಿಯಲಿಸ್ಟಿಕ್ ಆಗಿ ನ್ಯೂಟ್ರಿಷನ್ ಅವರ ಲೈಫ್ ಸ್ಟೈಲು ಫಿಕ್ಸ್ ಆಗಿರಬೇಕು. ಯು ಕಾಂಟ್ ಬಿ ಟೂ ಸ್ಟ್ರಿಕ್ಟ್ ಅಬೌಟ್ ಎನಿಥಿಂಗ್. ಸೊ ರಿಯಲ್ ಗೋಲ್ ಇಟ್ಕೋಬೇಕು ಒಂದು. ಸಸ್ಟೈನೇಬಲ್ ಗೋಲ್ ಥರ. ಸಸ್ಟೈನೇಬಲ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಇಫ್ ಯು ಫೀಲ್ ನಿಮ್ಮ ಬಾಡಿ ಟೈಪ್ ಆಗಲಿ ಆರ್ ಯುವರ್ ಲೈಫ್ ಸ್ಟೈಲ್ ಈಸ್ ಲೈಕ್, ಇಫ್ ಯುವರ್ ಮೈಂಡ್ ಸೆಟ್ ಈಸ್ 2 ವಾರ ಸ್ಟ್ರಿಕ್ಟ್ ಆಗಿರ್ಬೋದು, ಅದಾದಮೇಲೆ ಸ್ಟ್ರಿಕ್ಟ್ ಆಗಿರೋಕ್ಕಾಗಲ್ಲ, ಕಷ್ಟ. ತಿರ್ಗಾ ಫಾರ್ 4 continuous weeks ನಾನು ಈಟಿಂಗ್ ಹ್ಯಾಬಿಟ್ಸಲ್ಲಿ ಸ್ಟ್ರಿಕ್ಟ್ ಆಗಿರೋಕ್ಕಾಗಲ್ಲ ಅಂತ ಹೇಳಿದ್ರೆ, ಎಂಡ್ ಆಫ್ ದ ವೀಕ್ ಒಂದು ಚೀಟ್ ಮೀಲ್, ಬಟ್ ಸ್ಮಾಲರ್ ಪೋರ್ಷನ್ ಇಂಡಲ್ಜ್ ಮಾಡಿ. ಲೀನಿಯಂಟ್ ಆಗಿರಬೇಕು, ಬಟ್ ಓನ್ಲಿ ಒನ್ ಚೀಟ್ ಮೀಲ್ ಬಟ್ ಸ್ಮಾಲರ್ ಪೋರ್ಷನ್. ಯಾಕಂದರೆ ಸಮ್ ಆಫ್ ಒಂಥರ ನೀವು ಹೇಳ್ದಂಗೆ ಬಾಲ ಬಿಚ್ಚಿಬಿಡ್ತೀರ ಆಮೇಲೆ. ಇಫ್ ಯು ಗೆಟ್ ಕ್ಯಾರಿಡ್ ಅವೇ ದೆನ್ ಯುಲ್ ಎಂಡ್ ಅಪ್ ವಿತ್ ದ ಸೆಕೆಂಡ್ ಮೀಲ್. ಸೊ ಹಾಗಾಗೋಕ್ಕಿಂತ ಅಟ್ಲೀಸ್ಟ್ ಅವಾಗ ಸ್ವಲ್ಪ ಒಂಥರ ಬ್ರೈಬ್ ಮಾಡ್ತಾ ಇರ್ಬೇಕು ಬಾಡಿಗೆ. ಓಕೆ ತಗೋಪ್ಪ, ಸ್ವಲ್ಪ ತಗೋ, ಒಂದು ವಾರ ನನ್ನ ಓಟ್ಸು, ಇನ್ನೊಂದು ವಾರ ಆದಮೇಲೆ ಸ್ವಲ್ಪ ತಗೋ, ಇವಾಗ ನೆಕ್ಸ್ಟ್ ಇನ್ನೊಂದು ವಾರ ಓಟ್ಸು ಅಂದ್ಬಿಟ್ಟು. ಬಟ್ ಆಲ್ಸೋ ಎಂಡ್ ಆಫ್ ದ ಡೇ ತುಂಬ ಸ್ಟ್ರಿಕ್ಟ್ ಇದ್ರೇ ಯುವರ್ ಬಾಡಿ ಬಿಕಮ್ಸ್ ಟೂ ಡೆಲಿಕೇಟ್. ಸೊ ಅಟ್ಲೀಸ್ಟ್ ಒನ್ಸ್ ಅ ವೀಕ್ ಒನ್ ಚೀಟ್ ಮೀಲ್ ಐ ವುಡ್ ಯೂಶ್ವಲಿ ಅಡ್ವೈಸ್ ಎನಿ ಒನ್. ಯಾಕಂದರೆ ನಿಮ್ಮ ಬಾಡಿನ ಯು ಡೋಂಟ್ ವಾಂಟ್ ಟು ಬಿ, ಬಿಕಾಸ್ ಯಾಕಂದರೆ ನೀವು ಹೇಳ್ದಂಗೆ ಕೆಲವರು ದೇ ಕ್ಯಾನ್ ಐದರ್ ಬಿ ವೆರಿ ಸ್ಟ್ರಿಕ್ಟ್ ಆರ್ ನಾಟ್ ಎಟ್ ಆಲ್. ತುಂಬ ಸ್ಟ್ರಿಕ್ಟ್ ಹೋದವಾಗ ದೆನ್ ದೇ ಬಿಕಮ್ ಎಕ್ಸ್ಟ್ರೀಮ್ ಆ್ಯಂಡ್ ದೆನ್ ವೆರಿ ಸೆನ್ಸಿಟಿವ್ ಆಗ್ತಾರೆ. ಟ್ರಾವೆಲ್ ಮಾಡಿದವಾಗ, ಇಲ್ಲಾಂದರೆ ಆಚೆ ಹೋಗಿ ಬೇರೆಯವ್ರ ಮನೇಲಿ ತಿಂದವಾಗ ಅವ್ರಿಗೆ ಮಲ್ಕೊಳ್ಳೋಕ್ಕಾಗಲ್ಲ ಅವತ್ತು. ಐದರ್ ದೇ ಡೋಂಟ್ ಫಾಲ್ ಅಸ್ಲೀಪ್ ಬಿಕಾಸ್ ದೇ ಈಟನ್ ಟೂ ಲೇಟ್ ಆರ್ ಟೂ ಹೆವಿ ಮೀಲ್ ಆರ್ ಅ ಡಿಫ್ರೆಂಟ್ ಫುಡ್. ಸೊ ಹಂಗಾಗಿ ಬಾಡಿ ಈಸ್ ವೆರಿ ಕಾಂಪ್ಲೆಕ್ಸ್ ಆ್ಯಂಡ್ ಅಮೇಝಿಂಗ್, ವೆರಿ ಸ್ಮಾರ್ಟ್ ಆಲ್ಸೋ. You either take it to a delicate mode or you take it to an extreme mode. Delicate mode is ontara, it's easy to take, but ontara you might become very fragile. Could you explain these 2 modes? Yeah. Delicate is? You become too sensitive, cutting down a lot of food, adu idu restrictions ಮಾಡಿ all those implication ಮಾಡಕ್ಕೆ ಹೋದರೆ then you'll lose your weight, all those things, but you become so sensitive. ಯಾಕಂದರೆ in case if you have to suddenly eat a burger, your body won't accept it. Then you'll have digestion problems. ಸ್ಲೀಪಿಂಗ್ ಇಶ್ಯೂಸ್. ಕೆಲವ್ರು ಯಾಕಂದರೆ ಒಂಥರ ಹೆವಿ ಫುಡ್ ತಿಂದರೆ ಅವ್ರಿಗೆ ರಾತ್ರಿ ಮಲ್ಗೋಕ್ಕಾಗಲ್ಲ. ಈವ್ನಿಂಗ್ ಅಂದರೆ ಮಧ್ಯಾಹ್ನ ತಿಂದರೆ ಅಲ್ಲ, ಕೆಲವರು ರಾತ್ರಿ ತಿಂದರೆ ಅವ್ರಿಗೆ ರಾತ್ರಿ ಆಮೇಲೆ ಸಡನ್ನಾಗಿ ನಿದ್ರೆ ಬರಲ್ಲ. ಸೊ ದೇ ಸೋ ಕಂಫರ್ಟೇಬಲ್ ಲೈಟ್ ಮೀಲ್ಸ್ ತಿಂದು ಅವ್ರ ಕಂಫರ್ಟ್ ಫುಡ್ ತಿಂದುಬಿಟ್ಟು ನಿದ್ರೆ ಮಾಡೋದು ಅವ್ರ ಅಭ್ಯಾಸ ಆಗಿರುತ್ತೆ. ಸೊ ಟೇಕ್ ಇಟ್ ಟುವರ್ಡ್ಸ್ ದಿ ಟಫರ್ ಸೈಡ್, ಮೇಕ್ ಯುವರ್ ಬಾಡಿ ಟಫ್. ಯಾಕಂದರೆ ಏನೇ ಸಿಚುವೇಶನ್ ಬಂದರೂ ವರ್ಸ್ಟ್ ಕೇಸ್ ಟುಮಾರೋ ನಾಳೆ ನೀವು ಎದ್ಬಿಟ್ಟು ಊರಿಗೆ ಹೋಗಬೇಕಾಗುತ್ತೆ. ಇಫ್ ಯು ನಾಟ್ ಏಬಲ್ ಟು ಫ್ಲೈ, ಯು ಹ್ಯಾವ್ ಟು ಗೋ ಬೈ ರೋಡ್ ಎಕ್ಸಾಂಪಲ್. ಸೊ ಯು ವಿಲ್ ಹ್ಯಾವ್ ಟು sustain without eating for a while. Your body should be able to. If you're eating whatever you get on the road, like say quick meal ಥರ ಹೋಟೆಲ್ ಆಗಿಬಿಟ್ಟು ಹೋಗಲಿ, ಏನಾದರೂ ಸ್ಯಾಂಡ್ವಿಚ್ ಆಗಲಿ, ಏನಾದರೂ ವಿಚ್ ಇಸ್ ನಾಟ್ ಯುವರ್ ಯೂಶ್ವಲ್ ಫುಡ್, ನಾವು ಮನೇಲಿ ಏನು ಮಾಡ್ತಾಯಿದ್ದೀವಿ ಅದು ಬಿಟ್ಬಿಟ್ಟು ಬೇರೆ ಏನಾದ್ರು ತಿನ್ನೋಕ್ಕೆ ಹೋದರೆ your body should be able to take it ಅಷ್ಟೇ, ಸಿಂಪಲ್. ಸೊ ವಾರಕ್ಕೊಂದ್ಸಲ ಇಂಡಲ್ಜ್ ಇನ್ ಅ ಲಿಟಲ್ ಗ್ರೀಸಿ ಫುಡ್, ಅ ಲಿಟಲ್ ಆಫ್ ದ ಚಾರ್ಟ್ ಫುಡ್,
ನಿಮ್ದು ಏನು ಯೂಶ್ವಲ್ ಚಾರ್ಟ್ ಇರುತ್ತೆ ಅದಕ್ಕಿಂತ. ಯಾಕಂದರೆ ಆ್ಯಸ್ ಲಾಂಗ್ ಈಸ್ ಈಟ್ ಇನ್ ಮಾಡ್ರೇಷನ್ ಒನ್ಸ್ ಅ ವೀಕ್, ಒನ್ಸ್ ಇನ್ 2 weeks, ಇಟ್ಸ್ ನಾಟ್ ಗೋನ್ ಹಾರ್ಮ್. ಒಂಥರ ಏನು ನಿಮ್ಗೇನು ಬಾಡಿಗೆ ಏನು ತೊಂದರೆ ಆಗೋಲ್ಲ. ನಿಮ್ಮದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ, ನಿಮ್ಮದು ಬಾಡಿ ಪ್ಯಾರಾಮೀಟರ್ಸ್ ಆಗಲಿ, ನಿಮ್ಮದು ಮಾರ್ಕರ್ಸ್ ಆಗಲಿ ಒಂಥರ ಹೇವೈರ್ ಹೋಗಲ್ಲ. ಓನ್ಲಿ ವೆನ್ ಯು ಡೂ ಒಂಥರ ದಿನಕ್ಕೆ 3 ಸಲ, ವಾರಕ್ಕೆ 7 ಸಲ, 7 ದಿನ ಜಂಕ್ ತಿನ್ಕೊಂಡು ಹೋದರೆ ಆಫ್ ದ ಚಾರ್ಟ್ ಏನಾದರೂ ಬ್ಯಾಲೆನ್ಸ್ ಇಟ್ಕೊಳ್ದೆ ತಿಂತಾ ಇದ್ದರೆ ದೆನ್ ಇಟ್ಸ್ ಅ ಪ್ರಾಬ್ಲಮ್. ಅದನ್ನು ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಮೇಲೆ ನಿಮ್ಮ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಅದು ಬಿಟ್ಬಿಟ್ಟು ನೀವು ವಾರಕ್ಕೊಂದ್ಸಲ ಏನಾದರೂ ಫೋಕಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಇಂಡಲ್ಜ್ ಆದರೆ ಅಟ್ಲೀಸ್ಟ್ ನಿಮ್ಮ ಬಾಡಿಗೆ ಅವೇರ್ ಆಗಿರುತ್ತೆ. ಓಕೆ, ಎಲ್ಲ ಫುಡ್ಡು ಆ್ಯಕ್ಸೆಪ್ಟ್ ಮಾಡುತ್ತೆ ಬಾಡಿ ಒಂಥರ ಶುಡ್ ಬಿಕಮ್ ಲೈಕ್ ಅ ಮಿಕ್ಸರ್ ಗ್ರೈಂಡರ್ ಥರ. ಏನು ಕೊಟ್ಟರು ಕರಗಿಸ್ಬೇಕು, ಆ ಥರ ಇರಬೇಕು, ಬಟ್ ಪೋರ್ಷನ್ ಕಂಟ್ರೋಲ್ ಇರಬೇಕು. ಆ್ಯಂಡ್ ಅದನ್ನು ಮಾಡೋದಕ್ಕೂ ಐ ಥಿಂಕ್ ಐ ವಾಸ್ ವಾಚಿಂಗ್ ದಿಸ್ ಸೀರೀಸ್ ಹ್ಯಾಕ್ ಯುವರ್ ಹೆಲ್ತ್ ಅಂತ ನೆಟ್ಫ್ಲಿಕ್ಸಲ್ಲಿದೆ. ದೇ ಟಾಕ್ ಅಬೌಟ್ ನಮ್ಮ ಗಟ್ಟಲ್ಲಿರೋ ಮೈಕ್ರೋಬಯೋಮ್ದು ವೆರೈಟಿ ಎಷ್ಟು ಇರಬೇಕಂದ್ರೆ, ಐ ಥಿಂಕ್ ಐ ಆಲ್ಸೋ ರೆಡ್ ದಿಸ್ ಇನ್ ದ್ಯಾಟ್ ಇಕಿಗಾಯ್ ಬುಕ್ಕಲ್ಲಿ ಆ್ಯಂಡ್ ದಿಸ್ ಸೀರೀಸ್. ದೇ ಸೇ ಇನ್ ಅ ವೀಕ್ ಯು ಅಟ್ ಲೀಸ್ಟ್ ಹ್ಯಾವ್ ಟು ಈಟ್ 20+ ವೆರೈಟೀಸ್ ಆಫ್ ಫುಡ್. ಮೋರ್ ಕಲರ್ಫುಲ್ ಇಟ್ ಈಸ್ ಬೆಟರ್ ಅಂತ. ಅಷ್ಟು ವೆರೈಟಿ ಫುಡ್ ಇದ್ರೆ ಅಷ್ಟು ಬ್ಯಾಕ್ಟೀರಿಯಾ ಮೈಕ್ರೋಬಯೋಮ್ ಅದಕ್ಕೆ ತಕ್ಕಂತೆ ಬೆಳೀತಾ ಇರುತ್ತೆ ಗಟ್ಟಲ್ಲಿ. ಆ್ಯಂಡ್ ಇವೆನ್ಚುಲಿ ಕಲ್ಲು ತಿಂದರೂ ಕರಗಿಸ್ಕೋಬೋದು. ಅಂದರೆ ಇಟ್ಸ್ ಆಲ್ ಇಂಟರ್ಲಿಂಕ್ಡ್ ಅಂತಂದರೆ ತುಂಬ, ಸಿನ್ಸ್ ಆರ್ ಗಟ್ ಇಸ್ ಆರ್ ಸೆಕೆಂಡ್ ಬ್ರೈನ್ ಆ್ಯಂಡ್ ದಟ್ ಅಗೇನ್ ಇಸ್ ಇಂಟರ್ಕನೆಕ್ಟೆಡ್ ಟು ಅವರ್ ಬ್ರೈನ್, ದ ವೇ ವಿ ಫೀಲ್ ಎಲ್ಲ ಅಂತ. ಸೊ ಇಟ್ಸ್ ಟು ಕಾಂಪ್ಲೆಕ್ಸ್ ಆ್ಯಂಡ್ ಬ್ಯೂಟಿಫುಲ್ ಲೈಕ್ ಯು ಸೆಡ್. ಪ್ರೋಬಯೋಟಿಕ್ ಆ್ಯಂಡ್ ಪ್ರಿಬಯೋಟಿಕ್ ಎರಡು ಇಂಪಾರ್ಟೆಂಟ್. ಕೆಲವುದು ನೀವು ಆಚೆಯಿಂದ ಇಂಜೆಸ್ಟ್ ಮಾಡ್ತೀರಾ ಬ್ಯಾಕ್ಟೀರಿಯಾನ, ಕೆಲವು ಆಲ್ರೆಡಿ ನಿಮ್ಮದು ನಮ್ಮ ಹೊಟ್ಟೆಲಿ ಇರುತ್ತೆ. ಸೊ ಅದನ್ನು ಫೀಡ್ ಮಾಡೋಕ್ಕೆ ಪ್ರಿಬಯೋಟಿಕ್ ಹೋಗಬೇಕು. ಒಂಥರ ಪ್ರಿಬಯೋಟಿಕ್ಸ್ ಆರ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ. ಲೈಕ್ ಓಟ್ಸ್ ಇಲ್ಲ, ಪ್ರಿಬಯೋಟಿಕ್ಸ್ ಅಂದರೆ ನಿಮ್ಮದು ಆನಿಯನ್ಸ್ ಆಗಲಿ, ಇಲ್ಲಾಂದರೆ ಈ ಕಿಮ್ಚಿ ಆಗಲಿ, ಬೇಸಿಕ್ಲಿ ಫರ್ಮೆಂಟೆಡ್ ವಿಲ್ ಬಿ ಅ ಪ್ರೋಬಯೋಟಿಕ್. ಹಾಂ, ಪ್ರಿಬಯೋಟಿಕ್ ಅದಕ್ಕೂ ಡಿಫ್ರೆನ್ಸು? ಪ್ರಿಬಯೋಟಿಕ್ ಈಸ್ ಅ ಫುಡ್ ಬೇಸಿಕ್ಲಿ ಫಾರ್ ದ ಗಟ್. ಸೊ ನಮ್ಮ ಬಾಡಿಲಿ ಯೂಶ್ವಲಿ ಗಟ್ ಇರುತ್ತೆ. ಕೆಲವರು ಈ ಫ್ಯಾನ್ಸಿ ಡಯಟೆಲ್ಲ ಮಾಡೋಕ್ಕೆ ಹೋಗಿ 0 ಕಾರ್ಬ್ ಎಲ್ಲ ಮಾಡಿ ಅವ್ರದ್ದು ಗಟ್ ಬ್ಯಾಕ್ಟೀರಿಯಾ ಎಲ್ಲ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ಯುವರ್ ಕಾರ್ಬ್ಸ್ ಆರ್ ಸೋ ಇಂಪಾರ್ಟೆಂಟ್ ವಿತ್ ಫೈಬರ್ಸ್ ಇನ್ ದ ಮೀಲ್. ಯಾಕಂದರೆ ಇಟ್ ಕೀಪ್ಸ್ ಯುವರ್ ಗಟ್ ಬ್ಯಾಕ್ಟೀರಿಯಾ ಇಂಟ್ಯಾಕ್ಟ್, ಒಂಥರ ಹೆಲ್ದಿ ಆ್ಯಂಡ್ ಥ್ರೈವಿಂಗ್. ಸೊ ಪ್ರೋಬಯೋಟಿಕ್ಸ್ ಯೂಶ್ವಲಿ ನಿಮ್ಮದು ಏನು ಗಟ್ಟಲ್ಲಿರುತ್ತೆ ಬ್ಯಾಕ್ಟೀರಿಯಾ, ಸೊ ಅದನ್ನು ಬೇಸಿಕ್ಲಿ ಆ್ಯಡಿಂಗ್ ಮೋರ್ ಆಫ್ ದೋಸ್, ಇಂಜೆಸ್ಟಿಂಗ್ ಮೋರ್ ಆಫ್ ದೋಸ್ ಲೈಕ್ ಯೋಗರ್ಟು ಅದು ಇದು ಈಸ್ ಬೇಸಿಕ್ಲಿ ಯುವರ್ ಪ್ರೋಬಯೋಟಿಕ್ಸ್. ಮೊಸರು, ಉಪ್ಪಿನಕಾಯಿ. ಹಾಂ, ಉಪ್ಪಿನಕಾಯಿ ಲೈಕ್ ಉಪ್ಪಿನಕಾಯಿ ಆಲ್ಸೋ ಇಸ್ ಲೈಕ್ ಅ ಪ್ರೋಬಯೋಟಿಕ್. ಬಟ್ ಪ್ರಿಬಯೋಟಿಕ್ ಈಸ್ ಯೂಶ್ವಲಿ ನಿಮ್ಮದು ಒಂದು ಸುಮಾರು ಲಿಸ್ಟ್ ಇದೆ. ಬಟ್ ಅದರಲ್ಲಿ ಯೂಶ್ವಲಿ ನಮ್ಗೆ ಕಾಮನ್ ಆಗಿ ಸಿಗೋದು ಆನಿಯನ್. ಆನಿಯನ್ ಈಸ್ ಒನ್ ಆಫ್ ದೋಸ್ ವಿಚ್ ಇಸ್ ಲೈಕ್ ಒಂಥರ ಪ್ರಿಬಯೋಟಿಕ್ ಥರ. ಆ್ಯಂಡ್ ಹನಿ ಟು ಅ ಸರ್ಟನ್ ಎಕ್ಸ್ಟೆಂಟ್, ಡೈಜೆಸ್ಟಿವ್ ಎನ್ಸೈಮ್ಸ್ ಎಲ್ಲ ಇರುತ್ತೆ. ಸೊ ಸಿಂಪಲ್ ಎಕ್ಸಾಂಪಲ್ ಆನಿಯನ್ ನಿಮ್ಮದು, ಸೊ ವಿಚ್ ಇಸ್ ಲೈಕ್ ಅ ಫುಡ್ ಫಾರ್ ದ ಬ್ಯಾಕ್ಟೀರಿಯಾ ಇನ್ ಯೋರ್ ಗಟ್. ಬಟ್ ಈಗ ಪ್ರೋಬಯೋಟಿಕ್ ಅದೇನು? ಅದು ಫುಡ್ ತಾನೆ? Probiotic is a bacteria which is in your gut. So ಅದಕ್ಕೆ ಅದನ್ನು ಆ್ಯಡ್ ಮಾಡೋದಷ್ಟೇ. ಸೊ ಯು ಆ್ಯಡಿಂಗ್ ದ ಪ್ರೋಬಯೋಟಿಕ್ ಇನ್ ಅಡಿಷನ್ ಟು ವಾಟ್ ಇಸ್ ಇನ್ ಯೋರ್ ಸಿಸ್ಟಮ್ ಥ್ರೂ ದ ಕರ್ಡ್. ಹಾಂ. ಸೊ ಅದೇ ಆನಿಯನ್ ದಟ್ ಡಸಂಟ್ ಫೀಡ್ ಆನ್ ದ ಬ್ಯಾಕ್ಟೀರಿಯಾ ವಿಚ್ ಇಸ್ ಆಲ್ರೆಡಿ ಇನ್ ಯೋರ್ ಸಿಸ್ಟಮ್. ಸೊ ಸಿಸ್ಟಮಲ್ಲಿರೋ ಬ್ಯಾಕ್ಟೀರಿಯಾ ಒಂದು ಸೆಟ್ ಇರುತ್ತೆ, ಅದಕ್ಕೂ ಫುಡ್ ಕೊಡಬೇಕು. ಅದ್ರ ಜೊತೆಗೆ ನೀವು ಯು ಆ್ಯಡಿಂಗ್ ಎಕ್ಸ್ಟ್ರಾ ಪ್ರೋಬಯೋಟಿಕ್, ಅದ್ರ ಮೂಲಕ ಬ್ಯಾಕ್ಟೀರಿಯಾನು ಒಳಗೆ ಹೋಗ್ತಾ ಇದೆ. ಸೊ ಮೊಸರಲ್ಲಿ ಆಗಲೇ ಇರುತ್ತೆ, ಆಲ್ರೆಡಿ ಇರುತ್ತೆ, ಅದಕ್ಕೇನು ಫುಡ್ ಬೇಕಾಗಿಲ್ಲ, ಅದೇ ಫುಡ್. ಅದಕ್ಕೆ ಅದನ್ನ ಡೈರೆಕ್ಟಾಗಿ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ಮೈಕ್ರೋಬಯೋಮ್ ಕಮಿಂಗ್ ಥ್ರೂ ಮೊಸರು. ವೆರನ್ ಪ್ರಿಬಯೋಟಿಕ್ ಇಸ್ ಒಳಗಡೆ ಆಗಲೇ ಇರೋ ಮೈಕ್ರೋಬಯೋಮ್ಗೆ ಯು ಸಪ್ಲೈಂಗ್ ಫುಡ್. ಅದು ಊಟ ಹಾಕ್ತಾ ಇದ್ದೀರಾ ಥ್ರೂ ಬದುಕಿರಿ ಅಲೇರಿ ಅಂದ್ಬಿಟ್ಟು ಥ್ರೂ ಆನಿಯನ್. ಆನಿಯನ್ಸ್ ಇಸ್ ಒನ್ ಆಫ್ ದ ಫುಡ್ ಆಫ್ ಮೆನಿ ಆಫ್ ದ ಥಿಂಗ್ಸ್. ಒಂದು ಲಿಸ್ಟ್ ಇದೆ ಆ್ಯಕ್ಚುಲಿ. ಸೊ ಅದರಲ್ಲಿ ಯು ಬೇಸಿಕ್ಲಿ ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸು, ನಿಮ್ಮದು ವೈಟಮಿನ್ಸ್, ಮಿನರಲ್ಸು, ದಟ್ಸ್ ವೈ ಇಟ್ಸ್ ಆಲ್ ಇಂಪಾರ್ಟೆಂಟ್. ಸೊ ಎಷ್ಟು ತಿನ್ನಬೇಕಿದು? ಏನಾದ್ರು ದಿನಕ್ಕೆ 2-3 ಸತಿ ತಿನ್ನಲೇಬೇಕು ಆನಿಯನ್ ಪ್ರಿಬಯೋಟಿಕ್? ಆ್ಯಸ್ ಲಾಂಗ್ ಆಸ್ ನಮ್ಮದು ಜನರಲ್ ಮೀನಲ್ಲಿ ಹೇಗೆ ಬರುತ್ತೆ ಆ್ಯಡ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ಬಟ್ ಕ್ವಾಂಟಿಟಿ ಅಗೇನ್ ಡಿಪೆಂಡ್ಸ್ ಆನ್, ಐ ಥಿಂಕ್ ಐ ಆಮ್ ನಾಟ್ ಅ ಗ್ರೇಟ್ ನ್ಯೂಟ್ರಿಷನಿಸ್ಟ್, ಸೊ ನಾನು ಅಷ್ಟು ಡೀಟೇಲ್ ಆಗಿ ಅದ್ರ ಬಗ್ಗೆ ಹೋಗ್ಬಿಟ್ಟು ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಬೇಡ. ಬಟ್ ಇಟ್ಸ್ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ದ ಮೋರ್ colorful the food and then more variety food iddashtu it's helpful for the body, because ಕೆಲವು ಫುಡ್ದು ಅಮೈನೋ ಆ್ಯಸಿಡ್ ಪ್ರೊಫೈಲ್ or bio availability would be better
ಬಾಕಿ ಫುಡ್ಗಿಂತ. ಸೊ ಬೇರೆ ಹೌದು, ಬೇರೆ ಹೌದು. ಫುಡ್ದು ಬೇರೆ ಬೇರೆ ಅಡ್ವಾಂಟೇಜಸ್ ಇರುತ್ತೆ. ಅವರ ಸೀರೀಸಲ್ಲಿ ಹೇಳ್ತಾರೆ, ಈಗ ಎಷ್ಟೋ ಜಾಗದ್ದು ಸೊಪ್ಪುಗಳು, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಈ ಕೆಲವು ಸೊಪ್ಪುಗಳನ್ನು ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ. ಹಾಂ ಕಮರ್ಷಿಯಲಿಗೆ ಯಾವ್ದು ಅವೈಲೇಬಲ್ ಇದೆಯೋ ದಂಟಿನ ಸೊಪ್ಪು ಈ ಥರ ಸೊಪ್ಪುಗಳು ತಿಂತೀವಿ. ಆಲ್ಸೋ ತಂಬುಳಿ ಮನೆಯವರು ಇಲ್ಲಿ ಬಂದಾಗ ಹೇಳಿದ್ರು, ಮಲೆನಾಡು ಕಡೆಯವರು ಹಾಂ ಎಷ್ಟೆಷ್ಟು ಸೊಪ್ಪುಗಳನ್ನು ತಂಬುಳಿ ಮೂಲಕ ತಿಂತಾ ಇದ್ದಾರೆ ಅಂದರೆ ನ್ಯಾಚುರಲ್ ಆಗಿ ಅದು ಗಟ್ಟನ್ನ ಚೆನ್ನಾಗಿಟ್ಟಿರೋದು, ಅಷ್ಟು ವೆರೈಟಿ ಇರೋದು. ನಮ್ಮದು ಬಸ್ಲೆ ಬಸಳೆ. ಪತ್ರೋಡೆ ಅಂತಾರೆ ನೋಡಿ, ಹೌದು, ಅದೆಲ್ಲ ವಿಚ್ ಇಸ್ ಆಲ್ಸೋ ಥರ ದೊಡ್ಡ ಈ ಪತ್ರೆ. ಕೊಲೋನ್ ಕ್ಲೆನ್ಸಿಂಗ್ ಎಲ್ಲ ಅಂತಾರೆ. ಹ್ಮ್ ಸೊ ಅದೆಲ್ಲ ನಿಮ್ಮದು ಗಟ್ ಬ್ಯಾಕ್ಟೀರಿಯನ್ ಇಂಪ್ರೂವ್ ಮಾಡುತ್ತೆ, ಪ್ಲಸ್ ನಿಮ್ಮದು ಸಿಸ್ಟಮ್ ಲೈನಿಂಗನ್ನು ಕ್ಲೀನ್ ಮಾಡುತ್ತೆ. ಸೊ ಅದನ್ನೆಲ್ಲ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಇವಾಗ. ಲೈಫ್ ಸ್ಟೈಲ್ ಪೇಸ್ ಜಾಸ್ತಿ ಆಗಿರೋದ್ರಿಂದ ಒಂಥರ ಈಸಿಯರ್ ಆಪ್ಷನ್ ಹುಡ್ಕೋಕೆ ಹೋಗ್ತೀವಿ. ಫಾಸ್ಟ್ ಫುಡ್ಡು ಅಥವಾ ರೆಡಿ ಟು ಈಟ್ ಹಾಂ ಅಥವಾ ಇಲ್ಲಿ ಅದು ಈಸಿಲಿ ಅವೈಲೇಬಲ್. ಹಾಂ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನಿಮ್ಮ ವಾರಕ್ಕೆ 1-2 ದಿವಸ ಆದರೆ ಪ್ರೋಟೀನ್ ಬಾರ್ ಪರವಾಗಿಲ್ಲ, ಕ್ವಿಕ್ ಫಿಕ್ಸ್ ಥರ. ಇಲ್ಲಾಂದರೆ ಇಫ್ ಯು ಕ್ಯಾನ್ ಗೆಟ್ ಆ್ಯಕ್ಸಸ್ ಟು ಹೋಲ್ ಫುಡ್, ಹೆಲ್ದಿ ಫುಡ್, ಆರಾಮಾಗಿ ಒಂದು 15 ನಿಮಿಷ ಕೂತ್ಕೊಂಡು ತಿನ್ನೋ ಥರ ಇದ್ದರೆ ವಿಚ್ ಇಸ್ ಯುವರ್ ಐಡಿಯಲ್ ಸೋರ್ಸ್. ಆಲ್ಸೋ ಹೋಲ್ ಫುಡ್ ಇಸ್ ಎನಿಥಿಂಗ್ ವಿಚ್ ಇಸ್ ನಾಟ್ ಪ್ಯಾಕ್ಡ್, ನಾಟ್ ಪ್ರಿಸರ್ವ್ಡ್, ವಿಚ್ ಇಸ್ ಫ್ರೆಶ್ ಆ್ಯಂಡ್ Yeah. ಹಾಟ್. ಐ ಮೀನ್ ಪ್ರಿಫರಬಲಿ ಇಟ್ ಡಿಪೆಂಡ್ಸ್. ಆ್ಯಂಡ್ ದ ಮೋರ್ ಸಾಲಿಡ್ ಫುಡ್ ಇಸ್ ಬೆಟರ್, ಬಿಕಾಸ್ ದ ಸಾಲಿಡ್ ಫುಡ್ ಆಲ್ಸೋ ನಿಮ್ಮದು ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಲೈಕ್ ಸ್ಯಾಲಡ್ ಎಕ್ಸಾಂಪಲ್, ನಿಮ್ಮ ಬಾಡಿ ನೀವು ಸ್ಯಾಲಡ್ ಕೊಡುವಾಗ your body has to process to burn the solid food a lot more. your body has to work more ಅಲ್ವಾ, ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಫೈಬರ್. ನಾವು ಕಲ್ಲು ಹೊಡೆಯೋಕ್ಕೆ ಒಂಥರ ಇಫ್ ಇಟ್ಸ್ ಅ ಸಾಫ್ಟ್ ಸ್ಟೋನ್, ಅದನ್ನು ಹೊಡೆಯೋಕ್ಕೆ ಒಂಥರ ಎಫರ್ಟ್ ಜಾಸ್ತಿ. ಇನ್ಸ್ಟೆಡ್ ಆಫ್ ಒಂಥರ ಕಂಪೇರ್ಡ್ ಟು ಅ ಬೌಲ್ ಆಫ್ ವಾಟರ್, ಐ ಮೀನ್ ಕಂಪೇರ್ಡ್ ಟು ಅ ಲಿಕ್ವಿಡ್, ಯೋರ್ ಸಾಲಿಡ್ ಫುಡ್ ಈಸ್ ಯೂಶ್ವಲಿ ಅ ಲಾಟ್ ಮೋರ್ ಫಾರ್ ದ ಬಾಡಿ, ನಿಮ್ಮದು ಡೈಜೆಸ್ಟ್ ಮಾಡೋಕ್ಕೆ. ಅದಕ್ಕೇನೆ ಅದನ್ನು ತಗೊಳ್ಳಿ ಅಂತಾರ, ಸೊ ದ್ಯಾಟ್ ಹೆಚ್ಚು ಕ್ಯಾಲರೀಸ್ ಆರ್ ಬರ್ನ್ ಟು. ಯಾ, ಈ ಬಾಡಿ ಒಂಥರ ನೀವು ಫಿಲ್ಲಿಂಗ್ ಆಗುತ್ತೆ. ಒಂದು 2 ಆಸ್ಪೆಕ್ಟ್ ಅದರಲ್ಲಿ. ಒಂದು ಬಂದುಬಿಟ್ಟು ನಿಮ್ಮದು ಆ್ಯಪಟೈಟ್ ಫಿಲ್ ಆಗುತ್ತೆ, ಸೇಸಿಯೇಷನ್, ಹಾಂ ಅದು. ಬಟ್ ಇನ್ನೊಂದು ಬಂದುಬಿಟ್ಟು ನಿಮಗೆ your ಬಾಡಿ ಅದನ್ನು ಕನ್ಸ್ಯೂಮ್ ಮಾಡುವಾಗ ಅದನ್ನು ಅಬ್ಸಾರ್ಬ್ ಮಾಡೋಕ್ಕೆ ಕ್ಯಾಲರಿ ಬರ್ನ್ ಮಾಡ್ತಾ ಇರುತ್ತೆ. ಸೊ ಸಾಲಿಡ್ ಫುಡ್ ಯೂಶ್ವಲಿ ನಿಮ್ಮದು ಬಾಡಿದು ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಮಾಡೋಕ್ಕಾಗಲಿ, ಬಾಡಿ ಆ್ಯಕ್ಟಿವ್ ಇಡೋಕ್ಕೆ ಒಂಥರ ಹ್ಯಾಸ್ ಟು ಬಿ ಮೋರ್ ಆ್ಯಕ್ಟಿವ್ ದ್ಯಾನ್ ಲಿಕ್ವಿಡ್ ಫುಡ್ ಬೇಸಿಕ್ಲಿ. ಅಮೇಝಿಂಗ್. ಸೊ ಹಾಗಾಗಿ ಸಾಲಿಡ್ ಫುಡ್ ಎಕ್ಸಾಂಪಲ್ಸ್ ಅದರ್ ದ್ಯಾನ್ ಎನಿ ಮೋರ್ ಎಕ್ಸಾಂಪಲ್ಸ್ನ ನೀವು ಕೊಡೋಕ್ಕೆ ಸಾಲಿಡ್ ಫುಡ್ ವುಡ್ ಬಿ ಎವ್ರಿಥಿಂಗ್ ಅದರ್ ದೆನ್ ನಿಮ್ಮದು ಸ್ಮೂದಿಯಿಂದ ಬಿಟ್ಟು, ಜ್ಯೂಸಿಂದ ಬಿಟ್ಟು. ಎಕ್ಸಾಂಪಲ್, ಜ್ಯೂಸ್ಗಿಂತ ಫ್ರೂಟ್ ತಿನ್ನಿ, ಸ್ಮೂದಿಗಿಂತ ಫ್ರೂಟ್ ಬೌಲ್ ತಿನ್ನಿ, ಅವ್ರ ಬೆರೀಸ್ ತಿನ್ನಿ ಬ್ಲೆಂಡ್ ಮಾಡೋಕ್ಕಿಂತ. ರಾಗಿ ಹೆಂಗೂ ಪರವಾಗಿಲ್ಲ, ವಿಚ್ ಇಸ್ ಆಲ್ಸೋ ಲೈಕ್ ರಾಗಿ ಗಂಜಿಗಿಂತ ಮುದ್ದೆ ತಿನ್ನಿ ಈ ಥರ. ಹಾಂ, ಸೊ ಗಿವ್ ಮೋರ್ ಕೆಲಸ ಟು ಯುವರ್ ಬಾಡಿ ಆ್ಯಂಡ್ ಡೋಂಟ್ ಮೇಕ್ ಇಟ್ ಈಸಿಯರ್ ವೈಲ್ ಯು ಆರ್ ಕನ್ಸ್ಯೂಮಿಂಗ್, ಸೊ ದ್ಯಾಟ್ ಇನ್ನೂ ಒಂಥರ ಹಾಂ, ಬಿಕಾಸ್ ನಾವು ಈಸಿ ಆಗಬಾರ್ದು. only if you eat for your muscle is when or for the body is when your metabolic rate stays high. ಬರೀ ಎಕ್ಸಸೈಸ್ ಮಾಡಿ ರೆಸ್ಟ್ ಮಾಡಿದ್ರೆ ಸಾಕಾಗಲ್ಲ. ಸೊ ನಿಮ್ಮ ಬಾಡಿ ಒಂಥರ ಫುಡ್ ಈಸ್ ಲೈಕ್ ಅ ಫ್ಯೂಯಲ್ ಹಾಕಿದ್ರೇ ಗಾಡಿ ಓಡ್ತಾ ಇರೋದು. ಸೊ ಆ ಫ್ಯೂಯಲ್ ಇಫ್ ಇಟ್ ಕಮ್ಸ್ ಫ್ರಮ್ ಅ ಸಾಲಿಡ್ ಸೋರ್ಸ್ ಒಂಥರ ಕಾನ್ಸ್ಟೆಂಟಾಗಿ ಲಾಂಗ್ ಟರ್ಮ್ ಬರ್ನ್ ಮಾಡ್ತಾ ಇರುತ್ತೆ. ವರ್ಸಸ್ ನೀವು ಹಾಫ್ ಆನ್ ಅವರಲ್ಲಿ ಲಿಕ್ವಿಡ್ ತೊಗೊಂಡು ಬಾಡಿ ಅದನ್ನು ಪ್ರಾಸೆಸ್ ಮಾಡೋಕ್ಕಿಂತ ಸಾಲಿಡ್ ಫುಡ್ಡಲ್ಲಿ ಇಟ್ ವಿಲ್ ಟೇಕ್ 3 hours ಫಾರ್ ಯುವರ್ ಫುಡ್ ಟು ಡೈಜೆಸ್ಟ್ ಥರ. ಕ್ರೇಜಿ. ಹಾಗಾಗಿ ಸಿಂಪಲ್ ಎಕ್ಸಾಂಪಲ್, ಜಸ್ಟ್ ಒಂಥರ ರಫ್ ಐಡಿಯಾ. ಸೊ ವಿ ಸ್ಪೋಕ್ ಅಬೌಟ್ ಕ್ಲೀನ್ ಈಟಿಂಗಲ್ಲೇ ಹೌ ಟು ಅಂಡರ್ಸ್ಟ್ಯಾಂಡ್ ಕ್ಲೀನ್ ಈಟಿಂಗ್, ಮಲ್ಟಿಪಲ್ ಬ್ರಾಂಚಸ್ ಎಲ್ಲ ಹೋಗಿ ಟಚ್ ಮಾಡಿ ವಾಪಸ್ ಬಂದ್ವಿ. ಸೊ ನಾವು ಐ ಥಿಂಕ್ ಯು ಓಪನ್ ಕ್ಲೀನ್ ಈಟಿಂಗ್, ಯಾಕೆಂದರೆ ಯು ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ಮೆಡಿಟೇಷನ್ ಮುಂಚೆ ಇನ್ನೊಂದು ಇದೆಯಲ್ಲ, ಸ್ಟ್ರೆಚಿಂಗು. ಹಾಂ, ಸೊ ವಿಚ್ ಇಸ್ ಬೇಸಿಕಲಿ ನಿಮ್ಮ ಮಸಲ್ ಸಪಲ್ ಹೇಗಿರುತ್ತೆ, ದಟ್ ಯು ಸ್ಪೋಕ್ ಅಬೌಟ್. ಹಾಂ, ಮಸಲ್ ಸಪಲ್ ಆಗಿ ಹೆಂಗಿರುತ್ತೆ, ದಟ್ ಕನೆಕ್ಟೆಡ್ ಟು ಮಸಲ್ ಇಂಬ್ಯಾಲೆನ್ಸ್ ಅಗೇನ್ ಕನೆಕ್ಟೆಡ್ ಟು ಹೈಡ್ರೇಷನ್. ಹಾಂ, ಆ್ಯಂಡ್ ಪ್ಲಸ್ ಆಲ್ಸೋ ನಾವು ಏಜ್ ಆಗ್ತಾ ಮಸಲ್ ಸ್ಟಿಫ್ನೆಸ್ ಇದ್ದರೆ ಫಾಲ್ ಆಗೋ ಚಾನ್ಸಸ್ ಇದ್ರೇನು, ಇನ್ ಕೇಸ್ ಇಫ್ ದೆರ್ ಇಸ್ ಅ ಫಾಲ್, chances of rupturing a muscle or a bone is a lot more. ಸೊ ಹಾಗಾಗಿ ನೀವು ಸಪ್ಪಲ್ ಇದ್ದಷ್ಟು, ಅಜಿಲಿಟಿ ಇದ್ದಷ್ಟು ನಿಮ್ಮ ಮಸಲ್ ಇಂಜುರಿ ಆಗೋ ಚಾನ್ಸಸ್ ಕಮ್ಮಿ. ಟೆಂಡನ್ಸ್ ಲಿಗಮೆಂಟ್ಸು ಬೇಸಿಕ್ಲಿ. ಸೊ ಟೆಂಡನ್ಸ್ ಲಿಗಮೆಂಟ್ಸ್ ನೀವು ಅದನ್ನು ಹೆಲ್ದಿ ಇಟ್ಕೊಳ್ಳೋಷ್ಟು, ನೀವು ಚಿಕ್ಕ ಫಾಲ್ ಆದರೆ ಅಷ್ಟು ದೊಡ್ಡ ಇಂಜುರಿ ಆಗೋಲ್ಲ. ಅದೇ ನೀವು ಸ್ಟಿಫ್ನೆಸ್ ಇರೋ ಮಸಲ್ ಇದ್ದು ಏನಾದರೂ ಏಜ್ ಆಗಿರೋರು ಎಸ್ಪೆಷಲಿ ಏನಾದರೂ ಚಿಕ್ಕ ಫಾಲ್ ಆದರೆ ನಾವು ಟೆಂಡನ್ ಲಿಗಮೆಂಟ್ ಥರ ಹೇರ್ಲೈನ್ ಫ್ರ್ಯಾಕ್ಚರ್ ಆಗಲಿ, ಇಲ್ಲಾಂದರೆ ಏನಾದರೂ ರಪ್ಚರ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನಿಮ್ಮದು ಪ್ಲಸ್ ತಿರ್ಗಾ ನಿಮಗೆ ಇದ್ರದ್ದು
ಮಸಲ್ ಸ್ಟ್ರೆಂತ್ ಇದ್ಕೊಂಡು ಬೋನ್ ಸ್ಟ್ರಾಂಗ್ ಆಗುತ್ತೆ. ಅದು ಇನ್ನೊಂದು ಆಸ್ಪೆಕ್ಟು. ಸೊ ನಿಮ್ಮ ಮಸಲ್ ಸ್ಟ್ರಾಂಗ್ ಇಲ್ಲ ಅಂದರೆ ಬೋನ್ ಫ್ರಜೈಲ್ ಇರುತ್ತೆ. ಸೊ ಇನ್ ಕೇಸ್ ನಿಮ್ಮದು ಮಸಲ್ ಸ್ಟ್ರೆಂತ್ ಜೊತೆಗೆ ನಿಮ್ಮದು ಫ್ಲೆಕ್ಸಿಬಿಲಿಟಿನೂ ಕಮ್ಮಿ ಇದ್ದರೆ, ವೆನ್ ಯು ಫಾಲ್ ಯು ವಿಲ್ ನಾಟ್ ಓನ್ಲಿ ರಪ್ಚರ್ ಯುವರ್ ಟೆಂಡನ್ ಲಿಗಮೆಂಟ್ಸ್, ಪ್ಲಸ್ ಯು ವಿಲ್ ಆಲ್ಸೋ ರಪ್ಚರ್ ಯುವರ್ ಬೋನ್ಸ್. ಯಾಕಂದರೆ ಅಟ್ ಅ ಸರ್ಟನ್ ಏಜ್ ನೀವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಈ ಬೀಳೋದನ್ನು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಯಾರಾದರೂ ಇವಾಗ 70-80 ಇಯರ್ಸಲ್ಲಿರೋರು, ಅವ್ರಿಗೆ ಮೋಸ್ಟ್ ಆಫ್ ದ ಕ್ಯಾಶುಲಿಟೀಸ್ ಆಗೋದು ವೆನ್ ದೆ ಫಾಲ್ ಆ್ಯಂಡ್ ದೆನ್ ದಿ ಆರ್ ಬೆಡ್ ರಿಡನ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಅವಾಯ್ಡ್ ಬೀಯಿಂಗ್ ಬೆಡ್ ರಿಡನ್ ಆ್ಯಂಡ್ ದೆನ್ ಮೊಬೈಲ್ ಆಗಿರೋದು. ಸೊ ಈವನ್ ಇಫ್ ಇಟ್ಸ್ ಅ ಸ್ಮಾಲ್ ಫಾಲ್, ಇಟ್ಸ್ ಬೇಸಿಕ್ಲಿ ಶುಡಂಟ್ ಟ್ರಬಲ್ ದೆಮ್ ಆ್ಯಂಡ್ ಒಂಥರ ಅವ್ರಿಗೆ ಬೆಡ್ ರಿಡನ್ ಆಗೋ ಚಾನ್ಸಸ್ ಕಮ್ಮಿ ಆಗಬೇಕಷ್ಟೇ ಬೇಸಿಕ್ಲಿ. ಸೊ ಫ್ಲೆಕ್ಸಿಬಿಲಿಟಿ ಇಂಪಾರ್ಟೆಂಟ್ ಅದಕ್ಕೆ. ಸೊ ಎಜಿಲಿಟಿ ಚೆನ್ನಾಗಿರುತ್ತೆ, ರಿಫ್ಲೆಕ್ಸಸ್ ಚೆನ್ನಾಗಿರುತ್ತೆ. ನೀವು ಸಡನ್ನಾಗಿ ನೀವು ಏನಾದರೂ ಸ್ಲಿಪ್ ಆದ್ರೂ ನಿಮ್ಮದು ರಿಫ್ಲೆಕ್ಸಸ್ಸು ಫ್ಲೆಕ್ಸಿಬಿಲಿಟಿ ಕರೆಕ್ಟ್ ಆಗಿದ್ರೆ ನಿಮ್ದು ಇಂಜುರಿ ಚಾನ್ಸಸ್ ಕಮ್ಮಿ.